ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ದಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಯೋಗಿತಾ ರಘು ಪೂಜಾರಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ ಅಂತ ಹೇಳಿದ ಮೇಲೆ ಇನ್ಯಾಕೆ ತಡ ಮಾಡೋದಲ್ವಾ. ಇವತ್ತಿನ ದಿನ ನಾನು ಮನೇಲಿ ಏನೇನು ಕೆಲಸ ಮಾಡಿದೆ, ನನ್ನ ದಿನ ಹೇಗಿತ್ತು ಅಂಥೇಳಿ ನೋಡ್ಕೊಂಡು ಬರೋಣ ಅಲ್ವಾ. ಮಗಳನ್ನೊಮ್ಮೆ ಸ್ಕೂಲಿಗೆ ಹೊರಡಿಸಿ ಕಳಿಸಿ ಆದ ನಂತರ ನನ್ನ ನೆಕ್ಸ್ಟ್ ಕೆಲಸವೇ ನಾನು ಕೂಡ ಟಿಫನ್ ಮಾಡ್ಕೊಳ್ಳೋದು. ಯಾಕೆಂದರೆ ಹೊಟ್ಟೆ ಖಾಲಿ ಇದ್ದರೆ ಖಂಡಿತವಾಗಿಯೂ ನನಗೆ ಯಾವ ಕೆಲಸ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಟಿಫನ್ ಎಲ್ಲ ಆದ ನಂತರ ಯಾವುದಾದ್ರೂ ಕೆಲಸ ಉಂಟಾ ಅಂತೇಳಿ ನೋಡುವಂತ ಬಂದರೆ ಬಟ್ಟೆ ಒಗೆಯೋಕ್ಕೆ ಒಂದು ರಾಶಿ ಇತ್ತು. ಅದನ್ನು ಮಿಷನಿಗೆ ಹಾಕಿ ಮತ್ತು ಸ್ವಲ್ಪ ಮಿಂಟು ಅಲ್ಲಿ ಆಟ ಆಡುವ ಅಂತೇಳಿ ಎನಿಸಿದೆ. ಯಾಕೆ ಅಂತ ಹೇಳಿದರೆ ನನ್ನ ಮಿಂಟು ಉಂಟಲ್ಲ, ನಾವು ಎಲ್ಲಿ ಹೋಗಲಿ ನಮ್ಮ ಹಿಂದೆ ಓಡಿ ಬರ್ತಿರ್ತಾಳೆ. ಹಾಗೆ ನೋಡಿ ಇಲ್ಲಿ ನನ್ನ ಕಾಲನ್ನು ಇಟ್ಕೊಂಡು ಎಷ್ಟು ಚಂದ ಆಟ ಆಡ್ತಿದ್ದಾಳೆ ಅಂತೇಳಿ. ಮತ್ತೊಂದು ವಿಷಯ ಎಂತ ಗೊತ್ತುಂಟಾ, ಇವಳು ಈ ರೀತಿ ಸುಮ್ಮನೆ ಬಂದು ನಮ್ಮ ಕಾಲಿಗೆ ಹತ್ತಲಿಕ್ಕೆ ಶುರು ಮಾಡಿದ್ಲು ಅಂತ ಹೇಳಿದರೆ ಅವಳಿಗೆ ನಿದ್ದೆ ಬರ್ತಾ ಉಂಟು ಅಂತೇಳಿ ಅರ್ಥ. ಕೆಲವು ಮಕ್ಕಳು ಹೇಗೆ ಅಂತ ಹೇಳಿದರೆ ನಿದ್ದೆ ಬರುವಾಗ ಅಳುವುದು ಕೂಗುವುದು ಈ ರೀತಿ ಎಲ್ಲ ಮಾಡ್ತಾರಲ್ಲ, ಹಾಗೆ ನಮ್ಮ ಮಿಂಟು ಕೂಡ ಅವಳಿಗೆ ನಿದ್ದೆ ಬರುವಾಗ ನಮ್ಮ ಕಾಲನ್ನು ಇಟ್ಕೊಂಡು ಕಚ್ಚಲಿಕ್ಕೆ ಶುರು ಮಾಡ್ತಾಳೆ. ಆಗ ನಮಗೆ ಕರೆಕ್ಟ್ ಗೊತ್ತಾಗ್ತದೆ ನಮ್ಮ ಮಿಂಟುಗೆ ನಿದ್ದೆ ಬರ್ತಾ ಉಂಟು ಅಂತೇಳಿ. ಮತ್ತು ನಾನು ಹಾಲ್ ಕ್ಲೀನ್ ಮಾಡುವಂಥ ಹಾಲಿಗೆ ಬರುವಾಗ ಉಂಟಲ್ಲ, ನನಗೆ ಹಾಲನ್ನೊಮ್ಮೆ ನೋಡಿ ತಲೆ ತಿರುಗಿದಾಗೆ ಆಯಿತು. ಇದು ನಮ್ಮ ಮನೆಯ ಹಾಲೇನಾ ಅಥವಾ ಪ್ಲೇ ಸ್ಟೋರಾ ಎಂತ ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಒಮ್ಮೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡುವ ಅಂತೇಳಿ ಬಂದೆ. ನಮ್ಮ ಮಿಂಟುವ ನಿದ್ದೆ ಎಲ್ಲಿ ಓಡಿ ಹೋಯ್ತು ಅಂತೇಳಿ ಗೊತ್ತಿಲ್ಲ ಮಾರ್ರೆ. ಯಾಕೆಂದರೆ ನಾನಿಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆಲ್ಲ, ಅವಳು ಕೂಡ ಬಂದು ನನ್ನ ಒಟ್ಟಿಗೆ ತರಲೆ ಮಾಡಲಿಕ್ಕೆ ಶುರು ಮಾಡಿದ್ದಾಳೆ. ಹಾಗೆ ನಾನು ದಿವಾನ್ ಸೆಟ್ನ ಕವರೆಲ್ಲ ಚೇಂಜ್ ಮಾಡೋದೇ ಒಂದು ವಾರ ಜಾಸ್ತಿ ಆಗಿತ್ತು. ಹಾಗಾಗಿ ಒಮ್ಮೆ ಅದನ್ನೆಲ್ಲ ಚೇಂಜ್ ಮಾಡಿ ವಾಶ್ ಮಾಡಲಿಕ್ಕೆ ಹಾಕುವ ಅಂಥೇಳಿ ಅದನ್ನೆಲ್ಲ ತೆಗಿತಾ ಇದ್ದೇನೆ. ಹಾಗೆಯೇ ಟಿ ವಿಯಲ್ಲಿ ಯಾವುದೋ ಒಂದು ಮೂವಿ ಬರ್ತಾಯಿತ್ತು. ನಾನು ಮೂವಿ ನೋಡೋದಂತೂ ಭಾರಿ ಕಡಿಮೆ ಅಂದರೆ ಭಾರಿ ಕಡಿಮೆ. ನನ್ನ ಫೇವ್ರೇಟ್ ಮೂವಿ ಯಾವುದಾದ್ರೂ ಬಂದರೆ ಮಾತ್ರ ನಾನು ನೋಡೋದು, ಇಲ್ಲಾಂದರೆ ನಾನು ಮೂವಿ ಎಲ್ಲ ನೋಡೋದೇ ಇಲ್ಲ. ನಾನು ಕೆಲಸ ಮಾಡುವಾಗ ಯಾವುದಾದ್ರು ಸಾಂಗ್ ಹಾಕಿ ಕೇಳಿಸ್ಕೊಂಡು ಕೆಲಸ ಮಾಡ್ತಾ ಇರ್ತೇನೆ. ಆದರೆ ಇವತ್ತು ಒಂದು ಭಾರಿ ಇಂಟ್ರೆಸ್ಟಿಂಗ್ ಮೂವಿ ಬರ್ತಾಯಿತ್ತು ಮಾರ್ರೆ. ನಾನು ಅದನ್ನು ನೋಡಿದ್ದು ಫಸ್ಟ್ ಟೈಮು, ಆದರೂ ಕೂಡ ಚೆಂದ ಇತ್ತು ಆಯಿತಾ. ಭಾಷೆ ಯಾವುದು ಅಂತೇಳಿ ಕೇಳಬೇಡಿ, ಯಾಕಂದರೆ ನನಗೆ ಅದು ಭಾಷೆ ಕೂಡ ಅರ್ಥ ಆಗ್ತಿರಲಿಲ್ಲ. ಆ ಸೀನನ್ನು ನೋಡಿ ಮಾತ್ರ ಅರ್ಥ ಮಾಡಿಕೊಳ್ತಾ ಇದ್ದೆ ಅಷ್ಟೇ. ಹಾಗೆಯೇ ಕವರ್ ಚೇಂಜ್ ಮಾಡಿದ ಮೇಲೆ ಹಾಗೆ ಬಿಡ್ಲಿಕ್ಕೆ ಆಗ್ತದ, ಅದಕ್ಕೆ ಬೇರೊಂದು ಕವರ್ ಕೂಡ ಹಾಕಬೇಕಲ್ಲ. ಹಾಗೆ ದಿವಾನ್ ಸೆಟ್ಟಿನ ಪಿಲ್ಲೋಗೆಲ್ಲ ಬೇರೆ ಒಂದು ಕವರ್ ಕೂಡ ಹಾಕ್ತಾಯಿದ್ದೆ. ನಮ್ಮ ಮನೆಯಲ್ಲಿರುವ ದಿವಾನ್ ಸೆಟ್ನ ಪಿಲ್ಲೋ ಎಲ್ಲ ಹಾಳಾಗಿ ಹೋಗಿದೆ. ಯಾಕೆಂತ ಹೇಳಿದರೆ ನನ್ನ ಮಗಳಿಗೆ ಇರುವುದೇ ಕೆಲಸ ಅದರಲ್ಲಿ. ಅದರ ಮೇಲೆ ಹತ್ತುವುದು ಕುಣಿಯುವುದು ಅದನ್ನೇ ಮಾಡ್ತಾ ಇರ್ತಾಳೆ. ಆದರೂ ಅಡ್ಡಿಲ್ಲ, ಮುದುಕಿಯನ್ನು ಹುಡುಗಿ ಮಾಡುವ ಪ್ರಯತ್ನದಲ್ಲಿದ್ದೇನೆ. ಇದೆಂತಪ್ಪ ಮುದುಕಿಯನ್ನು ಹುಡುಗಿ ಮಾಡುವ ಪ್ರಯತ್ನದಲ್ಲಿದ್ದಾಳೆ ಅಂತ ಹೇಳ್ತಿದ್ದಾಳೆ ಅಂತೇಳಿ ನೀವು ಕೋಪ ಮಾಡೋದು ಬೇಡ ಆಯಿತಾ. ನಾನು ಹೇಳಿದಿಷ್ಟೇ, ಹಳೆಯ ಪಿಲ್ಲೋವನ್ನು ಒಂದು ಹೊಸ ಪಿಲ್ಲೋ ಕವರ್ ಹಾಕಿ ಅದನ್ನು ಚಂದ ಮಾಡಿ 4 ಜನರ ಕಣ್ಣಿಗೆ ಚಂದ ಕಾಣಿಸುವ ಹಾಗೆ ಮಾಡುವ ಪ್ರಯತ್ನದಲ್ಲಿದ್ದೇನೆ ಅಂತ ಅಷ್ಟೇ ಹೇಳಿದಾಯ್ತಾ. ನೀವು ನನ್ನ ಮಾತನ್ನು ತಪ್ಪು ತಿಳಿಯೋದು ಬೇಡ ಆಯಿತಾ. ಹಾಗೆಯೇ ನಾನು ಹೊರಗಡೆ ಹೋದೆ. ಯಾಕೆ ಅಂತ ಹೇಳಿದರೆ ನಮ್ಮ ಮನೆ ಚಿಂಟುವನ್ನು ಹೊರಗಡೆ ಕಟ್ಟಾಕಿದ್ದೆ. ಯಾಕೆಂದರೆ ಅವಳು ನಮ್ಮ ಚಾರ್ವಿ ಹೊರಟ ಕೂಡಲೇ ಅವನು ಕೂಡ ಹೊರಗಡೆ ಓಡೋಗಿ ಆಟ ಆಡಲಿಕ್ಕೆ ಶುರು ಮಾಡ್ತಾನೆ. ಆದರೆ ನಮಗೆ ಭಯ ಒಂದೇ ಮಾರ್ರೆ, ಹಾವೆಲ್ಲ ಇರ್ತದಲ್ಲ, ಹಾವು ಹಿಡಿದ್ರೆ ಅಂತೇಳಿ ಅವನನ್ನು ಯಾವುದಾದ್ರೂ ಒಂದು ಗಿಡಕ್ಕೆ ಕಟ್ಟಿ ಹಾಕಿ ಬಿಡ್ತೇವೆ. ಹೊರಗಡೆ ಕೂತ್ಕೊಂಡು ಹಕ್ಕಿಗಳೆಲ್ಲ ಹಾರಾಡುವುದನ್ನೆಲ್ಲ ನೋಡ್ತಾ ಇರ್ತಾನೆ. ಹಾಗೆಯೇ ನಾನಿಲ್ಲಿ ಅವನನ್ನು ಮಾತಾಡಿಸಿದ ನಂತರ ನಮ್ಮ ಜಿಪ್ಸಿ ಜೂಬಿ ಗುಜ್ಜೆ ಹಾಗೆ ಟಾಮಿ ಇವರನ್ನೆಲ್ಲ ಮಾತಾಡಿಸುವ ಅಂತೇಳಿ ಬಂದೆ. ಹಾಗೆಯೇ ನೋಡಿ ಇವನು ಕೂಡ ಕಾಯ್ತಾ ಕೂತ್ಕೊಂಡಿದ್ದಾನೆ ಅವ್ರ ಹತ್ರ ಮಾತಾಡಲಿಕ್ಕೆ ಅಂತೇಳಿ. ಹಾಗೆ ಅವನೊನ್ನೊಮ್ಮೆ ಕಟ್ಟು ಬಿಚ್ಚಿ ಉಂಟಲ್ಲ, ಅವರ ಹತ್ತಿರ ಕರೆದುಕೊಂಡು ಹೋದೆ. ಯಾಕಂದರೆ ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಚಿಂಟು ಅಲ್ಲಿ ಮಾತಾಡಲಿಕ್ಕೆ ಅಂತೇಳಿ. ನೋಡಿ ಇಲ್ಲಿ ಅವರ ಬಾಂಡಿಂಗ್ ಎಷ್ಟು ಚಂದ ಉಂಟು ಅಂತೇಳಿ. ನಮ್ಮ ಜಿಪ್ಸಿ ಮತ್ತು ಟಾಮಿ ಎಲ್ಲ ಆಟ ಆಡ್ತಾರೆ, ಆದರೆ ನಮ್ಮ ಗುಜ್ಜೆಗೆ ಸ್ವಲ್ಪ ನಂಜಿ ಆಗ್ತದೆ. ಯಾಕೆಂದರೆ ಅವಳಿಗೆ ಅವಳನ್ನು ಮಾತ್ರ ಮುದ್ದು ಮಾಡಬೇಕು, ಮತ್ತು ಯಾರ ಹತ್ರ ಮಾತಾಡಿದರೆ ಕೂಡ ಅವಳಿಗೆ ಕೋಪ ಬರ್ತದೆ. ನೋಡಿ ಇವನು ಕೂಡ ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು, ಆದರೆ ನನಗೆ ಟೈಮ್ ಇಲ್ಲಲ್ಲ. ಹಾಗಾಗಿ ನಾನು ಅವನನ್ನು ಸೀದಾ ಒಳಗೆ ಕರೆದುಕೊಂಡು ಹೋಗ್ತಿದ್ದೇನೆ. ಆದರೂ ಅವನು ಕೂಡ ಸೀದಾ ಒಳಗೆ ಬರ್ತಾನ. ಅವನು ನನ್ನನ್ನು ಆಟ ಆಡಿಸಿ ಸ್ವಲ್ಪ ಗೋಳಾಡಿಸಿ ಮತ್ತೆ ಒಳಗಡೆ ಬರುವುದು. ಇಷ್ಟುವರೆಗೆ ಮಿಂಟುವಿನ ಕೆಲಸ ಆಯಿತು. ಈಗ ಚಿಂಟುವಿನ ಕೆಲಸ ಶುರು ಮಾಡಿದ್ದಾನೆ ನೋಡಿ ಇಲ್ಲಿ. ಹಾಗೆಯೇ ನಾನು ಚಿಂಟುವನ್ನು ಒಳಗೆ ಕರ್ಕೊಂಡು ಬಂದು ಬಿಟ್ಟಾದ ನಂತರ ಪುನಃ ನನ್ನ ಕೆಲಸವನ್ನು ಶುರು ಮಾಡಿದ್ದೇನೆ. ದಿವಾನ್ ಸೆಟ್ಟಿನ ಕವರ್ ಚೇಂಜ್ ಮಾಡಿ ಹೊಸ ಕವರ್ ಹಾಕಿ ಅದನ್ನು ಚಂದ ಕಾಣುವ ರೀತಿ ಮಾಡಿದ್ದೇನೆ. ಹಾಗೆಯೇ ಅದರ ಪಕ್ಕದಲ್ಲಿರುವ ಸೋಫಾ ಸೆಟ್ಟನ್ನು ಹಾಗೆಯೇ ಚಂದ ಕಾಣುವ ಹಾಗೆ ಮಾಡದಿದ್ದರೆ ಅದಕ್ಕೂ ಕೂಡ ಕೋಪ ಬರ್ತದಲ್ಲ. ಅವರನ್ನು ಚಂದ ರೆಡಿ ಮಾಡಿದ್ದಾಳೆ, ನನ್ನನ್ನು ಹಾಗೆ ಬಿಟ್ಟಿದ್ದಾಳೆ ಅಂತೇಳಿ ಅದಕ್ಕೆ ಕೋಪ ಬರೋದು ಬೇಡ ಅಂತೇಳಿ ಅದರ ಕವರನ್ನು ಕೂಡ ಚೇಂಜ್ ಮಾಡುವ ಅಂತೇಳಿ ಚೇಂಜ್ ಮಾಡ್ತಿದ್ದೇನೆ. ಹಾಗೆಯೇ ಸ್ವಲ್ಪ ಮೇಲೆ ತಲೆ ಎತ್ತಿ ನೋಡುವಾಗ ಮಾರ್ರೆ ಫ್ಯಾನ್ನಲ್ಲಿ ಧೂಳು ಕೂತ್ಕೊಂಡಿರೋದು ಕರಿತಾ ಇತ್ತಾಯ್ತಾ, ಇಲ್ಲಿ ಬಾ ಇಲ್ಲಿ ಬಾ, ನನ್ನ ಮೈಯಲ್ಲಿ ಧೂಳುಂಟು, ಒಮ್ಮೆ ಕ್ಲೀನ್ ಮಾಡುವ ಅಂತೇಳಿ. ಹಾಗಾಗಿ ನಾನು ಅದನ್ನು ಕೂಡ ಕ್ಲೀನ್ ಮಾಡುವ ಅಂತೇಳಿ ಎನಿಸಿದೆ. ಯಾಕೆಂತ ಹೇಳಿದರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅದನ್ನು ನೋಡಿದರೆ ಇವರೆಂತ ಮಾರ್ರೆ ಮನೆಯಲ್ಲಿ ಜನ ಇಲ್ವಾ, ಫ್ಯಾನ್ನಲ್ಲಿ ಇಷ್ಟು ಧೂಳು ಕೂತ್ಕೊಂಡಿದ್ದೆಲ್ಲ ಅಂತೇಳಿ ಭಾವಿಸ್ತಾರಲ್ಲ. ನಾನು ಅಷ್ಟು ಧೂಳು ಕೂರಲಿಕ್ಕೆ ಬಿಡುವುದಿಲ್ಲ, ಯಾಕೆಂದರೆ ಪ್ರತಿ ವಾರ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೇನೆ. ಹಾಗೆಯೇ ನಮಗೆ ಆಗಾಗ ಕ್ಲೀನ್ ಮಾಡ್ತಾ ಇದ್ದರೆ ಉಂಟಲ್ಲ ಅಷ್ಟೊಂದು ಕಷ್ಟ ಆಗೋದಿಲ್ಲ. ಇಲ್ಲದಿದ್ದರೆ ಒಮ್ಮೆಲೆ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಭಾರಿ ಕಷ್ಟ ಆಗ್ತದೆ, ಮತ್ತು ಸ್ವಲ್ಪ ಉದಾಸೀನ ಕೂಡ ಆಗ್ತದಲ್ಲ. ಹಾಗಾಗಿ ನಾನು ಅದನ್ನು ವಾರಕ್ಕೊಮ್ಮೆ ಕ್ಲೀನ್ ಮಾಡಿಕೊಳ್ತಾ ಇರ್ತೇನೆ. ಹಾಗಾಗಿ ನನಗೊಂದು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಹಾಗೆಯೇ ನೋಡಿಲ್ಲಿ ಸೋಫಾ ಕವರ್ನದ್ದು ಹಳೆಯ ಕವರೆಲ್ಲ ತೆಗೆದು ಮತ್ತು ಈಗ ಹೊಸ ಕವರ್ ಹಾಕಿ ಅದನ್ನು ಕೂಡ ಚೆಂದ ಕಾಣುವ ಹಾಗೆ ಮಾಡಿದ್ದೇನೆ. ಅದಾದ ನಂತರ ಇದ್ದದ್ದೇ ಕೆಲಸ ಅಲ್ವಾ, ಮನೆಯೆಲ್ಲ ಗುಡಿಸಿ ಒಮ್ಮೆ ಒರೆಸಿ ಕ್ಲೀನ್ ಮಾಡುವುದು. ನೀವು ಮನೆಯನ್ನು ಎಷ್ಟು
ಎಷ್ಟು ಬೇಕಾದರೂ ಕ್ಲೀನ್ ಮಾಡಿ. ಅದರ ವ್ಯಾಲಿಡಿಟಿ ಎಷ್ಟು ಗೊತ್ತುಂಟಾ? ಸಂಜೆ 4 ಗಂಟೆಯ ತನಕ ಮಾತ್ರ. ಯಾಕೆಂತ ಹೇಳಿದರೆ 4 ಗಂಟೆಗೆ ನನ್ನ ಮಗಳು ಶಾಲೆಯಿಂದ ಮನೆಗೆ ಬರ್ತಾಳೆ. ಅವಳು ಬಂದಾದ ನಂತರ ಉಂಟಲ್ಲ, ಮನೆಯ ಪರಿಸ್ಥಿತಿ ಹೇಗಿರ್ತದೆ ಅಂತ ಒಮ್ಮೆ ನನಗೇ ಕನ್ಫ್ಯೂಸ್ ಆಗ್ತದೆ. ಬೆಳಗಿಂದ ಇದುವರೆಗೆ ಇಷ್ಟು ಚೆಂದ ಕ್ಲೀನ್ ಮಾಡಿದ್ದು ಇದೇ ಮನೆಯನ್ನು ಅಂತ ಅನಿಸುವಷ್ಟು ಚೆಂದ ನನ್ನ ಮಗಳು ಗಲೀಜು ಮಾಡಿ ಇಡ್ತಾಳೆ. ಮೊದಲು ನೋಡಿದ್ರಲ್ಲ, ಅದೇ ರೀತಿ ಪುನಃ ಮಾಡಿ ಹಾಕ್ತಾಳೆ. ನೋಡಿ, ಫೈನಲಿ ನನ್ನ ಮನೆ ಈ ರೀತಿ ಕಾಣಿಸ್ತಾ ಉಂಟು. ಈ ರೀತಿ ಮಾಡಬೇಕು ಅಂತ ಹೇಳಿದರೆ ಉಂಟಲ್ಲ, ನಾನು ಪಟ್ಟ ಪರಿಶ್ರಮ ದೇವರಿಗೆ ಗೊತ್ತು ಮಾರ್ರೆ. ಅಲ್ಲಿಂದ ಸೀದಾ ಬಂದದ್ದು ನಾನು ದಿವಾನ್ ಸೆಟ್ಟಿನ ಕವರನ್ನೆಲ್ಲ ವಾಶ್ ಮಾಡಲಿಕ್ಕೆ ಹಾಕುವ ಅಂತೇಳಿ. ಹಾಗೆ ಸ್ವಲ್ಪ ಬಿಸಿಲಿದ್ದರಿಂದ ಅಮ್ಮ ಆಗ ವಾಶ್ ಮಾಡಿ ಇಟ್ಟಂಥ ಬಟ್ಟೆನೆಲ್ಲ ಒಣಗಾಕಲಿಕ್ಕೆ ಹೋಗ್ತಿದ್ದಾರೆ. ಹೊರಗಡೆ ನೋಡಿದರೆ ಸರ್ಪು ಕೂಡ ಖಾಲಿಯಾಗಿತ್ತು. ಹಾಗೆ ಸ್ಟೋರ್ ರೂಮ್ನಲ್ಲಿ ಸರ್ಪು ಸ್ಟಾಕ್ ಇರ್ತದೆ. ಹಾಗೆ ಅದನ್ನು ತೆಗೆದುಕೊಂಡು ಬಂದು ಒಮ್ಮೆ ವಾಶ್ ಮಾಡಲಿಕ್ಕೆ ಹಾಕುವ ಅಂತೇಳಿ ಹಾಕ್ತಾಯಿದ್ದೇನೆ. ಹಾಗೆಯೇ ಬೆಡ್ಶೀಟ್ ಅಲ್ವಾ ಹೋಗಲಿಕ್ಕೆ ಹಾಕ್ತಿರೋದು. ಹಾಗಾಗಿ ನಾನು ವಾಷಿಂಗ್ ಮಿಷನಲ್ಲಿ ಬೆಡ್ಶೀಟ್ನದ್ದು ಆಪ್ಷನ್ನ ಸೆಟ್ ಮಾಡಿ ಇಟ್ಟು ವಾಶ್ ಮಾಡಲಿಕ್ಕೆ ಹಾಕಿ ಆಯಿತು. ಆಯಿತಾ, ಈಗ ನಾನು ಸೀದಾ ಒಳಗಡೆ ಬಂದು ಸ್ವಲ್ಪ ತಯಾರಾಗುವ ಅಂತೇಳಿ ಭಾವಿಸಿ ತಯಾರಾಗ್ತಾ ಇದ್ದೇನೆ. ಇದೆಲ್ಲಿಗೆ ಹೋಗಲಿಕ್ಕೆ ತಯಾರಾಗೋದು ಅಂತೇಳಿ ಎನಿಸ್ತಾ ಇದ್ದೀರಾ? ಹೌದು, ನನಗೆ ಸ್ವಲ್ಪ ಶಿರ್ತಡಿ ಹೋಗಲಿಕ್ಕೆ ಇತ್ತು. ಶಿರ್ತಡಿಗೆ ಯಾಕೆ ಹೋಗ್ತೇನೆ ಅಂತ ಹೇಳಿದರೆ, ನನಗೆ ಸ್ವಲ್ಪ ತರಕಾರಿ ಹಾಗೆ ಫ್ರೂಟ್ಸ್ ಎಲ್ಲ ತರಲಿಕ್ಕೆ ಇತ್ತು. ಹಾಗಾಗಿ ಹೊರಡ್ತಾ ಇದ್ದೇನೆ. ಮನೆಯಲ್ಲಿ ಇರುವಾಗ ಒಟ್ಟಾರೆ ಇರ್ತೇನೆ, ಹಾಗಂತೇಳಿ ಹೊರಗಡೆ ಕೂಡ ಹಾಗೆ ಹೋಗಲಿಕ್ಕೆ ಒಳ್ಳೆಯದಾಗೋದಿಲ್ಲ ಅಲ್ಲ. ಒಳ್ಳೆಯದಾಗೋದಿಲ್ಲ ಅಂತ ನಾನು ಆಲ್ಮೋಸ್ಟು ಇರುವುದೇ ಅದೇ ರೀತಿ. ನಾನು ಹೊರಗಡೆ ಹೋಗುವಾಗಲೂ ಒಂದೇ ರೀತಿ ಇರ್ತೇನೆ, ಮನೆಯಲ್ಲಿ ಇರುವಾಗಲೂ ಒಂದೇ ರೀತಿ ಇರ್ತೇನೆ. ನಾನು ಸ್ವಲ್ಪ ಹೊರಡುವುದರಲ್ಲಿ ಚೇಂಜಸ್ ಅಂತ ಹೇಳಿದರೆ, ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ, ಮದುವೆ ಆ ರೀತಿ ಇದ್ದರೆ ಮಾತ್ರ ಸ್ವಲ್ಪ ಚೆಂದ ಮಾಡಿ ಹೊರಟು ಹೋಗ್ತೇನೆ. ಇಲ್ಲದಿದ್ದರೆ ನಾನು ಮೂಡಬಿದ್ರೆ ಶಿರ್ತಡಿ ಎಲ್ಲ ಹೋಗುವಾಗ ಉಂಟಲ್ಲ, ನಾರ್ಮಲಿ ನಾನು ಮನೆಯಲ್ಲಿ ಹೇಗಿರ್ತೇನೆ ಹಾಗೆಯೇ ಎದ್ದು ಹೋಗ್ತೇನೆ. ನನಗೆ ಈ ಹೊರಡುವುದೆಲ್ಲ ಭಾರಿ ಉದಾಸೀನ ಮಾರ್ರೆ. ಹಾಗೆಯೇ ನಾನು ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಕ್ರೀಮೆಲ್ಲ ಹಚ್ಕೊಂಡು ಹೊರಡ್ತಾ ಇದ್ದೇನೆ. ಆದರೆ ಎಂತ ಗೊತ್ತುಂಟಾ, ನನ್ನ ಫೇವ್ರೇಟ್ ಎಂತ ಅಂತ ಹೇಳಿದರೆ, ನನಗೆ ಪರ್ಫ್ಯೂಮ್ ಹಾಕಿಕೊಳ್ಳೋದಂದರೆ ಭಾರಿ ಖುಷಿ ಆಯಿತಾ. ನಾನು ಎಲ್ಲಿಗೆ ಹೊರಡೋದಾದರೂ ನನಗೆ ಪರ್ಫ್ಯೂಮ್ ಇರಬೇಕಾಯ್ತಾ. ಮುಂಚೆ ನನಗೆ ಪರ್ಫ್ಯೂಮ್ ಅಂದ್ರೇ ಆಗ್ತಾ ಇರಲಿಲ್ಲ. ಈಗ ಪರ್ಫ್ಯೂಮ್ ಇಲ್ಲದೆ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡಿ, ಇಲ್ಲಿ ನಾನು ಶಿರ್ತಡಿಗೆ ಕೂಡ ಹೋಗಿ ಬಂದದಾಯಿತು. ಶಿರ್ತಡಿಯಿಂದ ಏನೇನು ತೆಗೆದುಕೊಂಡು ಬಂದೆ ಅಂತೇಳಿ ಸರ್ಚ್ ಮಾಡಲಿಕ್ಕೆ ನನ್ನ ಮಕ್ಕಳಿಬ್ಬರು ಅಂದರೆ ಚಿಂಟು ಹಾಗೆ ಮಿಂಟು ಕೂಡ ಬಂದು ಕೂತ್ಕೊಂಡಿದ್ದಾರೆ. ಇವಳು ಎಂತೆಂತ ತೆಗೆದುಕೊಂಡು ಬಂದಿದ್ದಾಳೆ ನೋಡುವ ಅಂತೇಳಿ. ಹಾಗೆ ನೋಡಿ, ಇಲ್ಲಿ ನಮಗೆ ಸಂಜೆ ಕಾಫಿಗೆ ಬೇಕಾದ ತಿಂಡಿಯನ್ನೆಲ್ಲ ತೆಗೆದುಕೊಂಡು ಬಂದಿದ್ದೇನೆ. ಹಾಗೆ ಮಗಳಿಗೆ ಪಾಸ್ತಾ ಮಾಡಿಕೊಡುವ ಅಂತೇಳಿ ಪಾಸ್ತಾ ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಅವಳಿಗೆ ಎಂತ ಗೊತ್ತುಂಟಾ, ನೀವು ಯಾವುದೇ ರೀತಿ ಎಷ್ಟು ಚಂದ ಬೇಕಾದರೂ ಫುಡ್ ರೆಡಿ ಮಾಡಿ ಕೊಡಿ, ಅವಳು ತಿನ್ನೋದಿಲ್ಲ, ಅವಳಿಗೆ ಇಷ್ಟ ಕೂಡ ಆಗೋದಿಲ್ಲ. ಹಾಗೆ ಅವಳಿಗೆ ಸ್ನ್ಯಾಕ್ಸಿಗೆ ಕೊಟ್ಟು ಕಳಿಸುವ ಅಂತೇಳಿ ದಿನಕ್ಕೊಂದು ಬಗೆಯ ತಿಂಡಿ ಮಾಡಿ ಕೊಟ್ಟರುಂಟಲ್ಲ, ಅವಳಿಗೆ ಅದು ಬೇಡವೇ ಬೇಡ. ಅವಳಿಗೆ ಬೇಕಾದದ್ದು ಫ್ರೂಟ್ಸ್ ಮಾತ್ರ. ಹಾಗಾಗಿ ನಾನು ಫ್ರೂಟ್ಸನ್ನು ಕೂಡ ತೆಗೆದುಕೊಂಡು ಬಂದು ಕೊಟ್ಟಿದ್ದೇನೆ. ಹಾಗೆ ಅವಳು ಬಾಕ್ಸಿಗೆ ಹಾಕುವಾಗ ಉಂಟಲ್ಲ, ಪ್ರತಿ ದಿವಸ ಚೊರೆ ಇದ್ದದ್ದೇ, ನನಗೆ ಫ್ರೂಟ್ಸ್ ಬಿಟ್ಟು ಬೇರೆ ಎಂತ ಹಾಕೋದು ಬೇಡ ಅಂತ. ಹಾಗೆ ಬಿಲ್ಲು ನೋಡಿದ್ರಲ್ಲ ಮಾರ್ರೆ, ಸ್ವಲ್ಪ ತರಕಾರಿ ತಂದದ್ದು, ಹಾಗೆ ಸ್ವಲ್ಪ ಫ್ರೂಟ್ಸ್ ತೆಗೆದುಕೊಂಡು ಬಂದದ್ದು. ಖಾಲಿ ತರಕಾರಿಯಾಗಿ ಫ್ರೂಟ್ಸ್ನ ಬಿಲ್ ಉಂಟಲ್ಲ 849 ರೂಪಾಯಿ ಆಯ್ತಾಯ್ತಾ. ಬಿಲ್ಲನ್ನು ನೋಡುವಾಗ ಒಮ್ಮೆ ತಲೆ ತಿರುಗಿದಾಗೆ ಆಯಿತು. ಹಾಗೆ ಇನ್ನೆಂತ ಮಾಡೋದು, ತಿನ್ನಬೇಕು ಅಂತ ಹೇಳಿದರೆ ಹಣ ಕೊಡಲೇಬೇಕಾಗ್ತದಲ್ಲ. ಹಾಗೆ ನೋಡಿ, ನಾನು ಮಶ್ರೂಮ್ ಎಲ್ಲ ತೆಗೆದುಕೊಂಡು ಬಂದಿದ್ದೆ. ಹಾಗೆ ಅದನ್ನೊಮ್ಮೆ ಸಾಂಬಾರು ಮಾಡುವ ಅಂತೇಳಿ ತಯಾರು ಮಾಡ್ತಿದ್ದೇನೆ. ನನಗೆ ಸಾಂಬಾರು ಅಂತ ಹೇಳಿದರೆ ಈ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಾಡ್ತಾರಲ್ಲ, ಆ ರೀತಿ ಮಾಡಿದರೆ ಖಂಡಿತ ಇಷ್ಟ ಆಗೋದಿಲ್ಲ. ನಾನೆಂತ ಅಂತ ಹೇಳಿದರೆ ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಆ ರೀತಿ ಮಾಡ್ತೇನೆ. ಅದು ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ. ಹಾಗಾಗಿ ನಾನಿಲ್ಲಿ ಈರುಳ್ಳಿ, ಕಾಯಿ ಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಿದ್ದೇನೆ. ಅಮ್ಮ ಮಗುವಿನ ಬಟ್ಟೆ ವಾಶ್ ಮಾಡಲಿಕ್ಕೆ ಹೋಗಿದ್ದಾರೆ. ಅವರು ಬರುವಷ್ಟೊತ್ತಿಗೆ ಸಾಂಬಾರು ರೆಡಿ ಆದರೆ ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದಲ್ಲ ಅಂತೇಳಿ ಬೇಗ ಬೇಗ ತಯಾರು ಮಾಡ್ತಿದ್ದೇನೆ. ನನಗೆ ಕೂಡ ಜೋರು ಹಸಿವಾಗ್ತಾ ಇತ್ತು. ಆಯಿತಾ, ಇನ್ನೇನು ಸ್ವಲ್ಪ ಹೊತ್ತಲ್ವ ಸಾಂಬಾರು ಕೂಡ ತಯಾರಾಗುತ್ತೆ, ಊಟ ಮಾಡುವ ಅಂತೇಳಿ ಎನಿಸಿದೆ. ಆದರೆ ಎಂತ ಗೊತ್ತುಂಟ, ಸಾಂಬಾರು ತಯಾರಾಗುವ ತನಕ ಕಾಯಲಿಕ್ಕೆ ಕೂಡ ನನಗೆ ಆಗ್ತಾ ಇರಲಿಲ್ಲ. ನಾನು ಮನೆಯಲ್ಲಿದ್ದರೆ ಉಂಟಲ್ಲ, ಫ್ರೂಟ್ಸ್ ಸ್ನ್ಯಾಕ್ಸ್ ಏನಾದರೂ ಪದೇ ಪದೇ ತಿಂತಿರ್ತೇನೆ. ಏನೂ ಇಲ್ಲ ಅಂತ ಹೇಳಿದರೆ ಮಗುವಿಗೆ ತಂದ ಚಾಕ್ಲೇಟನ್ನಾದರೂ ತಿಂತಾ ಕೂತ್ಕೊಳ್ತೇನೆ. ಆ ರೀತಿ ನಾನು ಎಷ್ಟೊತ್ತಿಗೂ ತಿಂತಾ ಇರುವವಳು. ನನಗೆ ಈಗ ತಿನ್ನದಿದ್ದರೆ ಉಂಟಲ್ಲ ಸಂಕಟ ಮರ್ಕ ಶುರುವಾಗೋದಂತೂ ಖಂಡಿತ. ಹಾಗಾಗಿ ನಾನು ಉಂಟಲ್ಲ ಸಾಂಬಾರು ಮಾಡೋದ್ರ ಜೊತೆಗೆ ಏನಾದರೂ ಫ್ರೂಟ್ಸ್ ಇದ್ದರೆ ತಿನ್ನುವ ಅಂತೇಳಿ ತಿನ್ನಲಿಕ್ಕೆ ಶುರು ಮಾಡಿದೆ. ನನ್ನ ಮಗಳು ಬೆಳಗ್ಗೆ ಕಟ್ ಮಾಡಿ ಇಟ್ಟಂಥ ದಾಳಿಂಬೆ ಹಾಗೆ ಉಳಿದಿತ್ತು, ಅದನ್ನು ತಿನ್ನುವ ಅಂತೇಳಿ ಎನಿಸಿದೆ. ಮತ್ತೊಂದು ಎಂತ ಗೊತ್ತುಂಟ, ನನ್ನದು ಊಟ ಕಡಿಮೆ, ಈ ಸ್ನ್ಯಾಕ್ಸ್ ಫ್ರೂಟ್ಸ್ ಎಲ್ಲ ಚೆಂದ ತಿಂತೇನೆ. ಮತ್ತು ನನ್ನನ್ನು ಮುಂಚೆಯಿಂದ ನೋಡಿದವರು ಭಾವಿಸ್ತಾರೆ, ಇವಳು ಇಷ್ಟು ಸಪೂರ ಇದ್ಲಲ್ಲ, ಇಷ್ಟು ತೋರಾಗಲಿಕ್ಕೆ ಕಾರಣ ಏನು ಅಂತೇಳಿ. ಅವರಿಗೆಲ್ಲ ಈಗ ಉತ್ತರ ಸಿಕ್ಕಿರ್ಬೋದಲ್ವಾ. ನಾನು ಮನೆಯಲ್ಲಿದ್ದರೆ ಫ್ರೂಟ್ಸ್ ಮತ್ತು ಈ ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ತಿಂತೇನೆ, ಹಾಗಾಗಿ ನಾನು ಇಷ್ಟು ತೋರ ಆಗಿದ್ದಾಯ್ತಾ. ನಿಮಗೇನಾದರೂ ತೋರ ಆಗಬೇಕು ಅಂತಿದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಆದರೆ ನನಗೆ ತೋರಾದ ನಂತರ ನಾನು ಯಾಕೆಪ್ಪ ತೋರ ಆದೆ, ನಾನು ಸಪೂರ ಇದ್ದದ್ದೇ ಚೆಂದ ಇತ್ತು ಅಂತ ಅನಿಸ್ತಾ ಉಂಟು. ನಿಮಗೆ ತೋರ ಆಗಬೇಕಂತ ಇದ್ದರೆ ನೀವು ಪ್ರಯತ್ನ ಪಡಿ, ನನ್ನದಂತ ಅಡ್ಡಿ ಇಲ್ಲ ಅದಕ್ಕೆ. ಮತ್ತು ಒಂದು ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ತಿಂದು ನಿಮ್ಮ ಆರೋಗ್ಯ ಹಾಳಾದರೆ ನನ್ನನ್ನು ದೂರಲಿಕ್ಕೆ ಇಲ್ಲ.
ಹಾಗೆಯೇ ನಾನಿಲ್ಲಿ ಮಶ್ರೂಮನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ನೆನೆಲಿಕ್ಕೆ ಇಟ್ಟಿರ್ತೇನೆ. ಅದನ್ನು ಒಂದು 5 ನಿಮಿಷ ಹಾಗೇ ಬಿಟ್ಟು ನಂತರ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಾನಿಲ್ಲಿ ಒಗ್ಗರಣೆ ಹಾಕಿದ್ದೇನಲ್ಲ ಈರುಳ್ಳಿ, ಕಾಯಿ ಮೆಣಸೆಲ್ಲ ಅದು ಚೆಂದ ಬೆಂದಾದ ನಂತರ ಅದಕ್ಕೆ ಮಶ್ರೂಮ್ ಹಾಕಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಉಪ್ಪೆಲ್ಲ ಹಾಕಿ ಉಂಟಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡ್ತೇನೆ. ಮತ್ತು ನೀರೆಲ್ಲ ಸೇರಿಸಬೇಕಂತ ಇಲ್ಲ ಆಯಿತಾ, ಯಾಕಂದರೆ ಮಶ್ರೂಮು ತುಂಬ ನೀರು ಬಿಡ್ತದೆ. ಹಾಗೆ ನಿಮಗೆ ಸ್ವಲ್ಪ ಸಾಂಬಾರಿನ ರೀತಿ ಬೇಕು ಅಂತ ಹೇಳಿದರೆ ನೀರನ್ನು ಹಾಗೆ ಬಿಡ್ಬೋದು, ಇಲ್ಲದಿದ್ದರೆ ಅದು ಸ್ವಲ್ಪ ಡ್ರೈ ಆಗುವ ತನಕ ಚೆಂದ ಬೇಯಿಸಿದರೆ ಉಂಟಲ್ಲ ನೀರೆಲ್ಲ ಡ್ರೈ ಆಗ್ತದೆ. ನಾನಿಲ್ಲಿ ಸ್ವಲ್ಪ ಡ್ರೈ ಮಾಡ್ತಿದ್ದೇನೆ, ಯಾಕೆಂದರೆ ನಮ್ಮ ಮನೆಯಲ್ಲಿ ದಾಲ್ ಸಾರು ಕೂಡ ಇತ್ತು, ಅದರೊಟ್ಟಿಗೆ ಮಶ್ರೂಮ್ ಸ್ವಲ್ಪ ಡ್ರೈ ಆದರೆ ಚೆಂದ ಆಗ್ತದಲ್ಲ ಅಂತೇಳಿ ಇದು ಮಾಡಿದೆ. ಹಾಗೆ ನೋಡಿ ನಾನು ಆಗಲೇ ಹೇಳ್ದಾಗೆ ನನ್ನ ಬಾಯಿ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಆಯಿತಾ. ಹಾಗೆ ನನಗೆ ಸಾಂಬಾರು ಆಗುವವರೆಗೆ ಕಾಯುವಷ್ಟು ಕೂಡ ಪುರ್ಸೊತ್ತಿರಲಿಲ್ಲ. ಹಾಗೆ ಮಗಳು ಕಟ್ ಮಾಡಿ ಇಟ್ಟಂಥ ದಾಳಿಂಬೆ ಇತ್ತು, ಅದನ್ನು ತಿಂತಾ ಇದ್ದೇನೆ. ಹಾಗೆಯೇ ನಾನು ದಾಳಿಂಬೆ ತಿಂದು ಮುಗಿಸುವಷ್ಟೊತ್ತಿಗೆ ಇಲ್ಲಿ ನನ್ನ ಸಾಂಬಾರು ಕೂಡ ತಯಾರಾಗಿರುತ್ತೆ. ಸಾಂಬಾರು ತಯಾರಾದ ಮೇಲೆ ಇನ್ನೆಂಥ ಕೆಲಸ ಅಲ್ವಾ, ಗಟ್ಟಿ ಊಟ ಮಾಡೋದೊಂದೇ. ನನಗೆ ಭಾರಿ ಹಸಿವಾಗಿದೆ, ಹಾಗಾಗಿ ಇವತ್ತು ಚಂದ ಊಟ ಮಾಡಬೇಕು ಅಂತ ಎನಿಸಿದ್ದೇನೆ. ನನ್ನ ಸಾಂಬಾರು ಕೂಡ ಇಲ್ಲಿ ಆಲ್ಮೋಸ್ಟ್ ತಯಾರಾಯಿತು. ನೋಡಿ ಇಲ್ಲಿ ಇಷ್ಟು ನೀರುಂಟು, ನಮಗೆ ಸ್ವಲ್ಪ ನೀರು ಬೇಕು ಅಂತ ಹೇಳಿದರೆ ಇಷ್ಟು ನೀರಿನಲ್ಲಿಯೇ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಬೋದು, ಯಾಕಂದರೆ ಮಶ್ರೂಮ್ ಬೇಗ ಬೇಯ್ತದೆ. ಮಶ್ರೂಮ್ ಬೇಯಲಿಕ್ಕೇನು ಹೆಚ್ಚು ಸಮಯ ಬೇಕು ಅಂತ ಇಲ್ಲಲ್ಲ. ಹಾಗೆ ನೋಡಿ ಇಲ್ಲಿ ಚಂದ ಹೊಟ್ಟೆ ತುಂಬ ಊಟ ಮಾಡಿ ಇನ್ನು ಮಲಗುವ ಅಂತೇಳಿ ಎನಿಸಿದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.